ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಬೆಲ್ಜಿಯಂ ಬಿಯರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದು ಇನ್ಸ್ಟೆಂಟಾಗಿ. ತುಂಬ ಕಡೆ ಈ ಬೆಲ್ಜಿಯಂ ಬಿಯರ್ ಸಿಗೋದಿಲ್ಲ, ಯಾಕೆಂದರೆ ಇಲ್ಲಿ ಇಂಡಿಯಾದಲ್ಲಿ ತುಂಬಾ ಕಡಿಮೆ ಸಿಗೋದು. ಸಿಕ್ಕಿದ್ರೂ ತುಂಬಾ ಕಾಸ್ಟ್ಲಿ ಇರುತ್ತೆ. ತುಂಬ ಜನ ಟ್ರೈಯೇ ಮಾಡೋಕ್ಕೆ ಹೋಗೋದಿಲ್ಲ ಈ ಬೆಲ್ಜಿಯಂ ಬಿಯರ್ ಟೇಸ್ಟ್ ಹೇಗಿರುತ್ತೆ ಅಂತ. ಇನ್ಸ್ಟೆಂಟಾಗಿ ಬೆಲ್ಜಿಯಂ ಬಿಯರ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಮಾಡ್ಬೇಕು ಹೇಳಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಬೆಲ್ಜಿಯಂ ಬಿಯರ್ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ, ಒಂದು ರಿಯಲ್ ಫ್ರೂಟು ಮಾಜಾ ಜ್ಯೂಸ್ ಆದರೂ ಆಗುತ್ತೆ, ಹನಿ ಬೇಕು, ಆಮೇಲೆ ಒಂದು ಲೈಟ್ ಬಿಯರು ಮತ್ತು ಒಂದು ಆರೆಂಜ್ ಜ್ಯೂಸು ಮತ್ತು ಫ್ರೆಶ್ ಲೆಮನ್ ಬೇಕಾಗುತ್ತೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಒಂದು ಲೋಟ ತೊಗೊಳ್ಳೋಣ. ಹಾಗೆ ನಾನು ಫಸ್ಟ್ ಇಂಗ್ರೀಡಿಯೆಂಟ್ ಏನಪ್ಪ ಹಾಕ್ತಾಯಿದ್ದೀನಿ ಅಂದರೆ, ಇದು ಒಂದು 20 ml ಅಷ್ಟು ಲೈಮ್ ಜ್ಯೂಸ್ ಹಾಕೋತಾ ಇದ್ದೀನಿ. ಇದು ಏನು ಮಾಡುತ್ತಪ್ಪ ಅಂದರೆ, ನಮಗೊಂದು ಸಿಟ್ರಸಿ ನೋಟ್ ಕೊಡುತ್ತೆ. ಫ್ರೆಂಡ್ಸ್, ಒಂದು ಮೆಜರಿಂಗ್ ಕಪ್ ತೊಗೊಳ್ಳಿ. ನಾನಿವಾಗ 60 ml ಆರೆಂಜ್ ಜ್ಯೂಸನ್ನ ಹಾಕೋತಾ ಇದ್ದೀನಿ. ಸೊ 60 ml ಆರೆಂಜ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 30 ml ಅಷ್ಟು ಮ್ಯಾಂಗೋ ಜ್ಯೂಸ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು 60 ml, ಇದು 30 ml. ಏನಕ್ಕಪ್ಪ ಅಂದರೆ, ಇದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ. ಯಾಕೆ ಅಂದರೆ ಸಿಟ್ರಸಿ ನೋಟ್ಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಕಟ್ ಡೌನ್ ಮಾಡೋದಕ್ಕೆ ಈ ಆರೆಂಜನ್ನು ಯೂಸ್ ಮಾಡ್ತೀನಿ. ಹಾಗೆ ನಮ್ಮ ಫೇವ್ರೆಟ್ ಇಂಗ್ರೀಡಿಯೆಂಟು ಹನಿ ಹಾಕೋಣ. ಸೊ ನಾನು 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹನಿನ. ಮನೇಲಿ ಯಾವ ಹನಿ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಸ್ಟರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಐಸ್ ಹಾಕೋಬೇಕಾಗತ್ತೆ. ಒಂದು ಅರ್ಧ ಗ್ಲಾಸಷ್ಟು ಸಾಕಾಗುತ್ತೆ ಐಸು. ಇಷ್ಟು ಐಸ್ ಹಾಕಿ ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಸ್ಟರ್ ಮಾಡಿ. ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಬಿಯರ್. ಸೊ ಇವಾಗ ನಾವು ಬಿಯರ್ ಹಾಕ್ತಿದ್ದಂಗೆ ಇದು ನಾರ್ಮಲ್ ಬಿಯರ್ ಹೋಗಿ ಬೆಲ್ಜಿಯಂ ಬಿಯರ್ ಆಗುತ್ತೆ. ನಮ್ಮ ಫಿನಿಶಿಂಗ್ ಟಚ್ ಒಂದು ಲೆಮನ್, ಆಮೇಲೆ ಒಂದು ಸ್ಟ್ರಾ ಇಡೋಣ. ನೋಡೋದ್ರಲ್ಲ ಫ್ರೆಂಡ್ಸ್, ಇನ್ಸ್ಟೆಂಟ್ ಬೆಲ್ಜಿಯಂ ಬಿಯರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟೆ. ಹಾಗಿದ್ರೆ ಬನ್ನಿ ಇದ್ರ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಈ ಥರ ಬಿಯರ್ ನೀವು ಮನೇಲಿ ಮಾಡ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ಆರೆಂಜ್ ಫ್ಲೇವರ್ ಹಿಂಟು, ಆ ಲೆಮನ್ ಸಿಟ್ರಸಿ ನೋಟ್ಸು, ಆಮೇಲೆ ಹನಿ ಟೇಸ್ಟಿಂಗು, ಆ ಬಿಯರ್ ಫಜ್ ಅಂತೂ ಸಾಕಾಗಿದೆ ಮಾತ್ರ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ, ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಟೇಸ್ಟ್ ಮಾಡಿ ನೋಡಿದ್ಮೇಲೆ ನೀವು ಸೂಪರಾಗಿದೆ ಬ್ರೋ, ನಾನು ಒಂದು ಸರಿ ಟ್ರೈ ಮಾಡ್ತೀನಿ, ಇದ್ರ ಟೇಸ್ಟಿಂಗ್ ಅಂತೂ ಸಾಕಾಗಿದೆ ಅಂತ ನೀವೇ ಹೇಳ್ತೀರಾ. ಯಾಕೆಂದರೆ ಈ ಥರ ಬಿಯರ್ಗಳು ಇಲ್ಲೆಲ್ಲೂ ಸಿಗೋದಿಲ್ಲ. ಸೊ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟೆ ಅಲ್ವಾ. ಫ್ರೆಂಡ್ಸ್, ನೋಡಿದ್ರಲ್ಲ, ಇನ್ಸ್ಟೆಂಟ್ ಬೆಲ್ಜಿಯಂ ಬಿಯರ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟೆ. ಇದೊಂದು ಸೂಪರಾಗಿದೆ ಮಾತ್ರ. ಟೇಸ್ಟ್ ಮಾತ್ರ ನಾನು ಈ ಥರ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸಾಕಾಗಿ ಬಂದಿದೆ. ನಿಮಗೆ ಈ ಮೆಜರಿಂಗ್ ಕಪ್ಪಲ್ಲಿ ಮೆಜರ್ ಮಾಡಿ ಹಾಕಿ, ಈ ಥರ ಪಕ್ಕಾ ಟೇಸ್ಟಿಂಗ್ ಸಿಗುತ್ತೆ. ನೀವು ಟ್ರೈ ಮಾಡಿದ್ಮೇಲಂತೂ ಇದನ್ನು ಬಿಡೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಟೇಸ್ಟಿಂಗು. ಫ್ರೆಂಡ್ಸ್, ಈ ಇನ್ಸ್ಟೆಂಟ್ ಬೆಲ್ಜಿಯಂ ಬಿಯರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಪ್ಕಮಿಂಗ್ ವೀಡಿಯೋಸು ಯಾವ್ದು ಬರ್ತಾ ಇದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಮತ್ತು ಪೋಸ್ಟ್ನ ಮಾಡಿರ್ತೀನಿ, ನೀವು ಕೂಡ ಬಂದು ಫಾಲೋ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ, ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಕಾಕ್ಟೇಲಲ್ಲಿ. ಏನು ಹೇಳ್ತೀರಾ?